ಹಾಯ್ ಗೈಸ್, ಪೆದ್ದಿ ಸಿನಿಮಾ ಜಸ್ಟ್ ಇವಾಗ ತಾನೇ ಫಸ್ಟ್ ಶೋ ನೋಡಿದೆ. ಆಂಧ್ರ ಪ್ರದೇಶದಲ್ಲಿ ಪೆದ್ದಿ ಇರುವಂತ ವಿಲೇಜ್ ಅಲ್ಲಿ ಟ್ರೈನ್ ನಿಲ್ಲೋದಿಲ್ಲ. ಆ ಟ್ರೈನ್ ನಿಲ್ಲೋದಕ್ಕೆ ಪೆದ್ದಿ ಅವರು ಯಾವ ಎಕ್ಸ್ಟೆಂಟ್ ತನಕ ಹೋಗ್ತಾರೆ ಅನ್ನೋದೇ ಈ ಸಿನಿಮಾದ ಬೇಸಿಕ್ ಫ್ಲಾಟ್. ಪೆದ್ದಿ ಸಿನಿಮಾ ಭಯ್ಯ. ಪೆದ್ದಿ ಸಿನಿಮಾದ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸಿನಿಮಾದ ಸಂಗೀತ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಕತೆಗೆ ಪ್ಲಸ್ ಪಾಯಿಂಟ್ ಆಗಿದೆ. ರಾಮ್ ಚರಣ್ ಸಾರ್ ಅವರು ಸಿನಿಮಾ ಸ್ಟಾರ್ಟ್ ಆಗಿಂದ ಹಿಡಿದು ಕ್ಲೈಮ್ಯಾಕ್ಸ್ ತನಕ ಅದ್ಭುತವಾಗಿ ಸಿನಿಮಾದಲ್ಲಿ ಕಷ್ಟಪಟ್ಟಿದ್ದಾರೆ. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಗಿ ರನ್ ಆಗುತ್ತೆ. ಸಾಂಗ್ಸ್, ಬಿಜಿಎಂ, ಡೈಲಾಗ್ಸ್, ಶಿವಣ್ಣ ಅವರ ಆಕ್ಟಿಂಗ್, ಜಗಪತಿ ಬಾಬು ಅವರ ಆಕ್ಟಿಂಗ್, ಜಾನ್ವಿ ಕಪೂರ್ ಅವರ ನೋಡ್ತೀರಾ. ಇನ್ನು ಸೆಕೆಂಡ್ ಹಾಫ್ ಮಾತ್ರ ಸಿನಿಮಾನ ಗಮನವಿಟ್ಟು ನೋಡ್ಬೇಕು. ಯಾಕೆಂದ್ರೆ ಹೇಳ್ತೀನಿ ಕೇಳ್ರಿ ಭಯ. ಎಮೋಷನಲ್ ಸೀನ್ಸ್ ನೋಡಿ ಕಣ್ಣಲ್ಲಿ ನೀರು ಬಂತು. ನೀವು ಈ ಸಿನಿಮಾನ ನೋಡಕ್ ಹೋದ್ರೆ ಪಕ್ಕ ಜೇಬಲ್ಲಿ ಖರ್ಚು ಇಟ್ಕೊಂಡು ಹೋಗಿ. ಸೆಕೆಂಡ್ ಹಾಫ್ ನಲ್ಲಿ ಎಮೋಷನಲ್ ಸೀನ್ಸ್ ಗಳು ನೋಡಿ ಕಣ್ಣೀರು ಬರೋದು ಖಂಡಿತ. ಡೈರೆಕ್ಟರ್ ಬೇರೆ ಲೆವೆಲ್ ಅಲ್ಲಿ ತೋರಿಸಿದ್ದಾರೆ. ಡೈರೆಕ್ಟರ್ ಗೆ ಒಂದು ದೊಡ್ಡ ನಮಸ್ಕಾರ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕೆಂದ್ರೆ ಸೂಪರ್ ಆಗಿದೆ, ಬೇರೆ ಲೆವೆಲ್ ಅಲ್ಲಿ ತೋರಿಸಿದ್ದಾರೆ. ಇಂಡಿಯಾದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಒಂದು ಒಳ್ಳೆ ಮೆಸೇಜ್ ಇರುವಂತ ಸಿನಿಮಾ ಅಂದ್ರೆ ಜಸ್ಟ್ ಪೆದ್ದಿ ಮಾತ್ರ. ಯಾಕೆಂದ್ರೆ ಜೀವನದಲ್ಲಿ ಹೇಗೆ ಗುರಿ ತಲುಪಬೇಕು, ಹೇಗೆ ಇಲ್ಲ, ದಡ್ಡನು ಬುದ್ಧಿವಂತ ಹೇಗೆ ಆಗಬೇಕು ಅನ್ನೋದೇ ಶಿವಣ್ಣ ಅವರು ಅದ್ಭುತವಾಗಿ ಟ್ರೈನಿಂಗ್ ಎಕ್ಸಲೆಂಟ್ ಆಗಿ ಕಲಿಸಿದ್ದಾರೆ. ರಾಮ್ ಚರಣ್ ಸರ್ ಅವರು ಈ ಸಿನಿಮಾದಲ್ಲಿ ಬಹಳ ಅಂದ್ರೆ ಬಹಳ ಕಷ್ಟಪಟ್ಟಿದ್ದಾರೆ ಭಯ್ಯ. ಈ ಸಿನಿಮಾದಲ್ಲಿ ಸ್ಕ್ರೀನ್ ಪ್ರೆಸೆನ್ಸ್, ಸಿನಿಮಾಟೋಗ್ರಫಿ ಪ್ರತಿಯೊಂದು ಫ್ರೇಮ್ ಕೂಡ ಮುಟ್ಟಿ ಹೇಳಂಗಿಲ್ಲ. ಯಾಕೆಂದ್ರೆ ಆ ರೇಂಜ್ ಇದೆ ಭಯ್ಯ. ಈ ಸಿನಿಮಾ ನೋಡ್ಬೇಕಂದ್ರೆ ಖಂಡಿತ ಒನ್ ಟೈಮ್ ನೋಡಬಹುದು. ಇನ್ನು ಈ ಸಿನಿಮಾ ನೀವು ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಹೇಗಿರುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ. ನನಗಂತೂ ಸೆಕೆಂಡ್ ಹಾಫ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಈ ಸಿನಿಮಾ ನಿಮಗೆ ಹೇಗಿರುತ್ತೆ ಅಂತ ನೋಡ್ಕೊಂಡ್ ಬನ್ನಿ ಭಯ್ಯ. ನನ್ನ ಆನೆಸ್ಟ್ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನಮ್ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಸಿನಿಮಾದ ರಿವ್ಯೂ ಜೊತೆಗೆ. ಥ್ಯಾಂಕ್ ಯು.